This is Preeti, my friend from university. Hi. So good. And 1 second, ಇಲ್ಲಿ ಮೇಡಮ್ದು ಸೌಂಡ್. ಒಂದೊಂದವಳು ಮುಟ್ಬೇಡ್ತಾರಲ್ಲ ಸಾಮಾನೆಲ್ಲ ಇತ್ತು, ಅದೆಲ್ಲ ಅವಳು ತೆಗೆಕ್ಕೆ ಹೋಗ್ತಾ ಇದ್ದೀನಿ. ಸೊ ಸಿ ಯು ದೇರ್. ಎಡ್ಜ್ ಅವಳಿಗೆ ಶಾರ್ಪ್ ಎಡ್ಜಸ್ಸಲ್ಲಿ ತಲೆ ಕಿತ್ ಅಮ್ಮೋ ಬ್ಯೂಟಿಫೈ. ಬಟ್ ಮುಂದೆ ನಾಲೆಜ್ ಬರುತ್ತೆ, ಬಟ್ ಅಲ್ಲಿ ತನಕ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾಳೆ ವರಮಹಾಲಕ್ಷ್ಮಿ ಇದೆ ಆ್ಯಂಡ್ ಮನೆ ಏನೂ ಕ್ಲೀನ್ ಇಲ್ಲ. ಇವಾಗೆಲ್ಲ ಅಮ್ಮು ಅಂದ್ಕೊಂಡಿದ್ದಾಳೆ ಇವಾಗ ನಾನು ಎಲ್ಲ ಕ್ಲೀನ್ ಮಾಡಬೇಕು. ಆಂಟಿ ಬರ್ತಾರೆ, ಅವರೆಲ್ಲ ಕ್ಲೀನ್ ಮಾಡ್ತಾರೆ, ಬಟ್ ಮೇಲ್ಗಡೆ ನಾನು ಫಸ್ಟ್ ಮಾಡ್ತೀನಿ. ಸೊ ದ್ಯಾಟ್ ಅವ್ರು ಬಂದಾದಮೇಲೆ ಇನ್ನೂ ಕ್ಲೀನ್ ಆಗುತ್ತೆ, ಡಬಲ್ ಕ್ಲೀನ್ ಆಗುತ್ತೆ. ಆ್ಯಂಡ್ ಚಲೋ ಲೆಟ್ ಸ್ಟಾರ್ಟ್. ನನಗೇನೇನು ಥಿಂಗ್ಸ್ ಬೇಡ ನಾನು ಈ ಡಸ್ಟ್ಬಿನ್ ಕವರ್ ಒಳಗೆ ಹಾಕೋತೀನಿ. ಫಸ್ಟಿ ಕಸನ ಇದ್ರೊಳಗೆ ಹಾಕೋಣ. ಏನೇನು ಬೇಡ, ಕಸ ತುಂಬಿಸ್ಕೊಳ್ಳೋದು ಬೇಡ ಮನೇಲಿ, ಆ್ಯಂಡ್ ಎಲ್ಲ ರಿಮೂವ್ ಮಾಡ್ತೀನಿ ಅದೇನು ಬೇಡ ಅಂತ. ಲೆಟ್ಸ್ ಸ್ಟಾರ್ಟ್. ಈ ಕವರ್ ತೊಗೊಂಡಿದ್ದೀನಿ, ಇದರಲ್ಲೆಲ್ಲ ಕಸನ ಹಾಕ್ತೀನಿ. ಫಸ್ಟ್ ನಾನು ಈ ಸೋಫಾ ಏನಿದೆ ಎಷ್ಟು ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಇವಾಗ ಎಲ್ಲ ಕ್ಲೀನ್ ಆಗಿದೆ. ಸೋಫಾ ಅಂತೂ ಕ್ಲೀನ್ ಮಾಡಿದ್ವಿ. ಸೊ ಇಟ್ಸ್ ಡನ್. ಎಲ್ಲ ಡ್ರಾಯರ್ಸಲ್ಲೂ ಈ ಥರ ಲಾಕ್ಸ್ ಹಾಕಿದ್ದೀನಿ, ಈ ಥರ. ಸೊ ದ್ಯಾಟ್ ಏನೇ ತೆಗೆದ್ರೂ ಅದು ಆಗಲ್ಲ, ಇಲ್ಲಾಂದರೆ ಫುಲ್ ಮೆಸ್ ಮಾಡಿಬಿಟ್ಟಿದ್ಲು, ತುಂಬ ಗಲೀಜಾಗಿತ್ತು. ನೋಡಿ ಮೇಡಮ್ ಕರೆಕ್ಟ್ ಟೈಮಾಗಿ ಎದ್ದೇಳ್ತಾಳೆ. ನನಗೆ ಯಾವಾಗ ಕೆಲಸ ಇರುತ್ತೆ ಅವಾಗ. ಆ್ಯಂಡ್ ನಾನು ಕಂಟಿನ್ಯೂ ಮಾಡ್ಕೋಬೇಕಾಗಿತ್ತು. ಸೊ ಅವಳನ್ನ ಎತ್ಕೊಂಡೇ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಳಗಡೆ ಇಟ್ಟರೆ ಅಳ್ತಾಯಿದ್ಲು, ಇರಲಿ ಬಿಡು ಅಂತ ಫಸ್ಟು ದೇವ್ರ ಮನೆ ಮೇಲ್ಗಡೆ ಸ್ವಲ್ಪ ಆಗಾಗ ಒರೆಸ್ಕೊತಾ ಇರ್ತೀನಿ. ಅದೇನು ಅಷ್ಟೊಂದು ಧೂಳು ಇರಲಿಲ್ಲ, ಅದನ್ನು ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ಡ್ರಾಯರ್ಸ್ಗಳಲ್ಲೆಲ್ಲ ಸ್ವಲ್ಪ ಆವಾಗ ಎಳೆದಿಟ್ಟಿದ್ಲು, ಎಲ್ಲ ಬಿಸಾಕ್ತಾಯಿದ್ಲು. ಲಾಕ್ ಆದಮೇಲೆ ಇವಾಗ ಹಿಡಿಯೋಕ್ಕಾಗ್ತಾಯಿಲ್ಲ. ನೋಡಿ ಹಿಂದೆಯಿಂದ ಹೆಂಗೆ ಬರ್ತಾಳೆ ನನಗೆ ಎಲ್ಲ. ಪುನಃ ಅವಳು ಆಟ ಸಾಮಾನೆಲ್ಲ ತೆಗಿಯೋಕ್ಕೆ ಅವ್ಳು ನೋಡ್ತಾ ಇದ್ದಾಳೆ ಅವಳು. ಬಟ್ ನಾನು ಬೇಗ ಅವಳು ಮೆಡಿಸಿನ್ಸ್ ಎಲ್ಲ ಹಿಂಗೆ ಇಟ್ಟಿದ್ವಿ. ಅವಳು ಫಸ್ಟು ಲಾಕ್ ಇಲ್ದಿರ್ಬೇಕಾದ್ರೆ ಎಲ್ಲ ತೆಗಿತಾ ಇದ್ಲು, ತುಂಬ ಮಿಸ್ ಆಗೋಗಿತ್ತು. ಅದಕ್ಕೆ ಇವಾಗ ಲಾಕ್ ಆದಮೇಲೆ ಇವಾಗೆಲ್ಲ ಕ್ಲೀನಾಗಿದೆ. ಒಂದು ಸತಿ ಕ್ಲೀನ್ ಮಾಡಿದ್ರೆ ಇವಾಗೆಲ್ಲ ಪರ್ಮನೆಂಟಾಗಿ ಕ್ಲೀನ್ ಇರುತ್ತೆ. ಅವಳು ಲಾಕ್ ಓಪನ್ ಆಗೋಕ್ಕಾಗಲ್ಲ. ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ನೆಕ್ಸ್ಟು ಎಲ್ಲ ಕ್ಲೀನ್ ಆದಮೇಲೆ ಈ ಥರ ಎಲ್ಲ ವೈಪ್ ಮಾಡಿಕೊಂಡೆ ನೀಟಾಗಿ. ಸೊ ದಟ್ ಅವಳು ಟಚ್ ಮಾಡ್ತಾಯಿರ್ತಾಳೆ ಆಗಾಗ, ಧೂಳು ಇರಬಾರ್ದು ಅಂತ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಆ್ಯಂಡ್ ಅಲ್ಲೇ ನಿಂತಿದ್ಲು ಧೂಳು ಹತ್ರ ಅಂತ ಹಿಂಗೆ ಕೂಡಿಸ್ದೆ ಸ್ವಲ್ಪ. ಸೊ ಆಮೇಲೆ ಜಸ್ಟ್ ಇವಾಗ ಊಟ ಮಾಡಿಕೊಂಡು ಬಂದಿದ್ದೀನಿ. ನನ್ನ ಮಗಳು ಎಷ್ಟಾಗುತ್ತೆ ಅಷ್ಟು ನಾನು ಕ್ಲೀನ್ ಮಾಡೋಕ್ಕೆ ಬಿಟ್ಲು. ಆಮೇಲೆ ಆಂಟಿ ಬಂದಿದ್ರು, ಅವ್ರು ಕ್ಲೀನ್ ಮಾಡಿಕೊಂಡ್ರು. ಆ್ಯಂಡ್ ಫೈನಲಿ ನಾವು ಕ್ಲೀನ್ ಆ್ಯಂಡ್ ಎಲ್ಲ ಟೇಬಲ್ ಎಲ್ಲ ಕ್ಲೀನ್ ಆಗಿದೆ. ನಾನು ವಾಟರ್ ಚಾಲೆಂಜ್ ನಡೀತಾ ಇದೆ, ವಾಟರ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈವ್ನಿಂಗ್ ವರ್ಕೌಟ್ ಮಾಡಬೇಕು. ಸೊ ಯು ಕ್ಯಾನ್ ಜಾಯಿನ್ ವಿತ್ ಮೀ ಆ್ಯಂಡ್ ಯಾ ಸಿ ಯು ಸಮ್ ಟೈಮ್. ನೋಡಿ ಮೇಡಮ್ ಏನು ಮಾಡ್ತಿದ್ದಾಳೆ ಅಂತ. ಅಮ್ಮೋ ಇವಳು ಸ್ವಲ್ಪನೂ ಕೂತ್ಕೊಳ್ಳಲ್ಲ ಇವಾಗ. ಜಸ್ಟ್ ಸಿ ಹರ್. ಹೇಯ್ ಓಯ್, I love her girls. Wow, so pretty. Amuli, Amumu, Amumu, Ammo. I'll put you one clip. Okay, then see you after some time. ಅದಕ್ಕಿಂತ ಮುಂಚೆ ನಾನು ಒಂದು ಟೂ ಇಂಪಾರ್ಟೆಂಟ್ ಥಿಂಗ್ಸ್ ನಿಮ್ಗೆ ತೋರಿಸ್ಬೇಕಾಗಿತ್ತು. ಫಸ್ಟ್ ಇದು
ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಡ್ರಾಯರ್ಸ್ ಎಲ್ಲ ನಾನು ಆಲ್ರೆಡಿ ಹಾಕಿದ್ದೀನಿ. ಅಮ್ಮು ಪದೇ ಪದೇ ಡ್ರಾಯರೆಲ್ಲ ತೆಗಿತಾ ಇದ್ಲು ಆ್ಯಂಡ್ ಎಲ್ಲ ಅದರಲ್ಲಿರೋ ಸಾಮಾನೆಲ್ಲ ತೆಗಿತಾ ಇದ್ಲು. ಒಂದೊಂದು ಅವಳು ಮುಟ್ಬೇಡ್ದರಲ್ಲ ಸಾಮಾನೆಲ್ಲ ಇತ್ತು, ಅದೆಲ್ಲ ಅವಳು ತೆಗಿತಾ ಇದ್ಲು. ಬಟ್ ಇದಿರೋದ್ರಿಂದ ಲೈಕ್ ದಿ ಬೆಸ್ಟ್ ಥಿಂಗ್ ಹ್ಯಾಪನ್. ಲೈಕ್ ಅವಳು ಯಾವ ಡ್ರಾಯರ್ನು ಓಪನ್ ಮಾಡಲ್ಲ ಆ್ಯಂಡ್ ಎಲ್ಲ ಥಿಂಗ್ಸ್ ತುಂಬ ಸೇಫಾಗಿರುತ್ತೆ, ಮೆಸ್ಸಿ ಆಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಟ್ಸ್ ಅ ಎಡ್ಜ್. ಅವಳಿಗೆ ಶಾರ್ಪ್ ಎಡ್ಜಸ್ಸಲ್ಲಿ ಹಿಂಗೆ ತಲೆ ಹಿಂಗಾದಾಗ ಮುಖ ಅಥವಾ ತಲೆಗೆ ಹೊಡ್ಕೊಳ್ಳೋದು ತುಂಬಾ ಚಾನ್ಸಸ್ ಇರುತ್ತೆ. ಫೇಸ್ ಎಲ್ಲಿ ಬೇಕಾದ್ರೆ ಹೊಡ್ಕೋಬೋದು. ಅದಕ್ಕೆ ಈ ಥರ ಕಾರ್ನರ್ಸಲ್ಲಿ ಈ ಥರ ನಾನು ಒಂದು ಥಿಂಗ್ನ ತೊಗೊಂಡಿದ್ದೆ. ದಿಸ್ ಇಸ್ ಫ್ರಮ್ ಮೀಶೋ ಆ್ಯಂಡ್ ಲಿಂಕ್ಸ್ ಎಲ್ಲ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಇಟ್ಸ್ ವೆರಿ 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 ಯೂಸ್ಫುಲ್. ನಾನು ಇವಾಗಲೂ ತೋರಿಸ್ತೀನಿ. ಲೈಕ್ ಕಾರ್ನರ್ಸಲ್ಲಿ ನಾನು ಇವಾಗ ಸ್ವಲ್ಪ ದಿನದಲ್ಲಿ ತರಿಸಿರೋದು. ಆ್ಯಂಡ್ ಲೆಟ್ಸ್ ಸಿ, ಈ ಥರ ಕಾರ್ನರಲ್ಲೆಲ್ಲ ಯಾವಾಗಲೂ ಇರ್ತಾಳೆ. ಅದಕ್ಕೆ ನಾನು ಇದನ್ನು ಟೇಪ್ ಎಲ್ಲಪ್ಪ ಅದಕ್ಕೆ ಅಮ್ಮು ಇರುವ ನಿಮಿಷ ಇರು ಕಾರ್ನರ್ಸಲ್ಲೆಲ್ಲ ಒಡಿಸ್ಕೋತಾಳೆ. ಲೈಕ್ ಈ ಥರ ಹಿಂಗೆಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ಇರ್ತಾಳೆ. ತುಂಬಾ ಶಾರ್ಪ್ ಎಡ್ಜಸ್ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಒಂದು ನಿಮಿಷ ಅಮ್ಮ ಕಡೆ ಹೋಗು. ಈ ಟೇಬಲ್ನ ಸೈಡ್ಗೆ ಅದಕ್ಕೆ ಹಾಕಿರೋದು. ಆ್ಯಂಡ್ ಇದನ್ನು ಜಸ್ಟ್ ಹಿಂಗೆ ಫಿಕ್ಸ್ ಮಾಡಿದ್ರೆ ಯಾವ ಥರನೂ ತಲೆಗೆ ಹೊಡಿಯೋ ಚಾನ್ಸಸ್ಸೇ ಇರಲ್ಲ. ಆ್ಯಂಡ್ ತುಂಬ ಸೇಫ್ ಕೂಡ. ಇವಳು ಶಾರ್ಪೇ ಇರಲ್ಲ, ಇದು ಬ್ಲೆಂಡ್ ಆಗಿದೆ. ಆ್ಯಂಡ್ ವೆಯ್ಟ್ ಅಲ್ಲಿ ಶೋ ಯು. ಹಿಂಗಿರೋದ್ರಿಂದ ಯಾವ ಥರ ಪ್ರಾಬ್ಲಮ್ ಹೋಗಲ್ಲ. ಇದು ಎಷ್ಟೇ ಅವಳು ಹೇಳಿದ್ರು ಕಿತ್ತು ಬರಲ್ಲ. ತುಂಬಾ ಟೈಟಾಗಿ ಕೂತಿದೆ. ಆ್ಯಂಡ್ ಯಾ ಕಿತ್ತು ಅಮ್ಮೋ ಕಿತ್ತು ಬರಲ್ಲ, ನಾನು ಕಿತ್ಬಿಟ್ಲು. ಬಿಡು ಬಿಡು ಬಿಡು, ಅಂಟ್ಕೊಳ್ಳಿ ಅದು ಸ್ವಲ್ಪ ಹೊತ್ತು. ಕಿತ್ತು ಬರಲ್ಲ ಅಂತ ಅಂದ್ಲು. ಬಟ್ ಅವಳು ಒಂದೇ ನಿಮಿಷದಲ್ಲಿ ತೆಗೆದು ಬಿಸಾಕಿದ್ಲು. ಬಟ್ ಅದು ಸ್ವಲ್ಪ ಅಂಟಕ್ಕೆ ಟೈಮ್ ಬೇಕು. ಅದಕ್ಕೆ ನಾನು ಅದು ಹಂಗೆ ಇಟ್ಟಿದ್ದೀನಿ. ನೋಡೋಣ, ಬಿಡು ಅದು ಅಂಟ್ಲಿ ಸರಿಯಾಗಿ. ಅವನಿಗೆ ಒಂದು ಹೇಳ್ಬೇಡ, ನಿನ್ಗೋಸ್ಕರನೇ ಹಾಕಿದೆ ನಾನು. ಬಾಯಿ ಕ್ಲಿಪ್ ಹಾಕ್ತೀನಿ. ಏನು ನೀನು ಕ್ಲಿಪ್ ತೊಗೊಬಾ ಹೋಗು. ಯಾವಾಗ ನೀನು ಹಂಗೆ ಹೋಗಿ ತೊಗೊಬರ್ತೀಯ ಸಾಮಾನ್ಯ ತೊಗೊಬರಲ್ವಾ? ಅಂತೆ ಇಟ್ಸ್ ವೇಸ್ಟ್ ಅಂತ ಅನಿಸುತ್ತೆ. ಇದು ತೊಗೊಳಕ್ಕೆ ಹೋಗಬೇಡಿ. ಬಟ್ ಆ ಡ್ರಾಯರ್ಗೆ ಹಾಕಿರೋದಂತೂ ತುಂಬಾ ಚೆನ್ನಾಗಿದೆ. ಅದು ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ. ಇದಂತೂ ಅವಳು ಬಾಯಿಗೆ ಹಾಕೋತಿದ್ದಾಳೆ. ಇಟ್ಸ್ ಬೆಟರ್ ನಾಟ್ ಟು ಪುಟ್. ನಾಟಿ ದಿಸ್ ಗರ್ಲ್ ಇಸ್ ವೆರಿ ವೆರಿ ನಾಟಿ. ಏನಕ್ಕಮ್ಮ ಇದರಲ್ಲೇ ಆಟ ಆಡಬೇಕಾ ನಿಮಗೆ? ಈ ಸ್ಟಿಕ್ಕರ್ಸ್ ಇದರಲ್ಲೇ ಆಟ ಆಡಬೇಕಾ? ಇದು ನಾನು ಡ್ರಾಯರ್ಗೆ ಹಾಕಿರೋ ಸ್ಟಫು. ಇದು ತುಂಬಾ ಚೆನ್ನಾಗೆ ಲಾಕ್ ಆಗುತ್ತೆ. ಅವಳು ಎಷ್ಟೇ ಹೇಳಿದ್ರು ಬರಲ್ಲ ಆಚೆಗೆ. ತುಂಬಾ ಟೈಟ್. ಅವಳು ತುಂಬ ದಿನ ಹೇಳ್ತಾಳೆ. ಇದು ಈಸಿಯಾಗುತ್ತೆ, ರಿಮೂವ್ ಆಗುತ್ತೆ. ಹಿಂಗೆ ನಾನು ಕ್ಲಿಪ್ ಇರುತ್ತೆ, ಇಲ್ಲೇ ಹಾಕ್ಬೋದು. ನಮ್ಗೆ ಈಸಿಯಾಗೆ. ಅವಳಿಗೆ ಇಷ್ಟೆಲ್ಲ ನಾಲೆಜ್ ಇಲ್ಲ ಇದಕ್ಕೆ ಅಷ್ಟು. ಬಟ್ ಮುಂದೆ ನಾಲೆಜ್ ಬರುತ್ತೆ. ಬಟ್ ಅಲ್ಲಿ ತನಕ ಸ್ವಲ್ಪ ಮೆಸ್ಸಿನ ಅವಾಯ್ಡ್ ಮಾಡೋಕ್ಕೆ ನಾನು ಇದನ್ನು ಹಾಕಿದ್ದೀನಿ. ಸೊ ದಟ್ ಅವಳು ತೆಕ್ಕೊಂಡು ಏನಾರ ಮಾಡಿಕೊಂಡು ಅದರೊಳಗೆ ಮೆಡಿಸಿನ್ಸ್ ಏನಾರ ಇದ್ರೂ ಅದು ತುಂಬ ಡೇಂಜರಸ್. ಸೊ ಅದಕ್ಕೆ ನಾನು ಈ ಥರ ಹಾಕಿದ್ದೀನಿ. ಆ್ಯಂಡ್ ಯಾ ಎಲ್ಲ ಪೇಪರ್ ಸಿಕ್ಕ ಕಡೆಲ್ಲ ತೊಗೊಳೋದು. ಪೇಪರ್ ರಾಣಿ ಈ ಜೊತೆ ಯೋಗ ಮಾಡೋಕ್ಕೆ ತುಂಬಾ ಕಷ್ಟ. ಕ್ಯಾಮ್ರಾನೇ ಬೀಳಿಸ್ತಾಳೆ ಪಕ್ಕ ಹೇಳ್ತೀನಿ. ನೀವು ಹೆಂಗೆ ಯೋಗ ಮಾಡ್ತೀರಾ ನನಗೆ ಸ್ವಲ್ಪ ಹೇಳಿ. ದಿಸ್ ಗರ್ಲ್ ಇಸ್ ಲೈಕ್ ರೊಟೇಟಿಂಗ್ ಎವ್ರಿವೇರ್. ಫೈನಲಿ ಡನ್ ವಿತ್ ಮೈ ಯೋಗ ವಿತ್ ದಿಸ್ ಬೇಬಿ. ಎಲ್ಲ 360 ಡಿಗ್ರಿ ನಾನು ರೊಟೇಟ್ ಮಾಡ್ತಾನೆ ಇದ್ದಾಳೆ ಅವಾಗಲಿಂದ. ಸಿ ಇವತ್ತೊಳಗೆ ಫಸ್ಟ್ ಟೈಮ್ ನಾನು ಈ ಥರ ಆಮ್ಲೆಟ್ ಮಾಡ್ಕೊಂಡು ಕೊಡ್ತಾ ಇರೋದು. ತುಂಬಾ ಟೇಸ್ಟಿ ಆ್ಯಂಡ್ ತುಂಬಾ ಚೆನ್ನಾಗಿ ತಿಂತಾ ಇದ್ದಾಳೆ. ತುಂಬಾ ಇದು ತುಂಬಾ ಸಿಂಪಲ್ ಮಾಡೋದು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡೆ, ಸ್ವಲ್ಪ ಘೀ ಹಾಕಿ ಆಮ್ಲೆಟ್ ಹಾಕಿದೆ. ಆ್ಯಂಡ್ ತುಂಬಾ ಟೇಸ್ಟಿ. ನಾನು ತಿನ್ಬೋದು, ಅವಳು ತಿಂತಾ ಇದ್ದಾಳೆ. ನನ್ನ ಹಸ್ಬೆಂಡು ಜಲೇಬಿ ವಿತ್ ರಬಡಿ ತಂದಿದ್ದಾರೆ. ಆ್ಯಂಡ್ ನಾನು ಇದು ಟ್ರೈ ಮಾಡ್ತಿದ್ದೀನಿ. ನನ್ನ ಫೇವ್ರೆಟ್ ಕಾಂಬಿನೇಷನ್. ಸೋ ಗುಡ್. ವೇಟ್ ಗೇನ್ ಆಗ್ತೀನಿ ಬಟ್ ಸ್ಟಿಲ್
ವಾಸ್ ಸೋ ಗುಡ್. ಮ್ಯಾಂಗೋ ಮಿಲ್ಕ್ ಶೇಕ್ ಇತ್ತು, ನನಗೆ ಇಂಟೇಕ್ ಕೊಡೋಕ್ಕೆ ಫಸ್ಟ್ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ಇದು ತಿಂದಾದ್ಮೇಲೆ ಟೇಸ್ಟ್ ಹೋದಂಗೆ ಆಯಿತು. ಇವಳಿಗೆ ಇನ್ನು ಕೆಳಗಡೆಯಿಂದ ಬೇಕು. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ವರಮಹಾಲಕ್ಷ್ಮಿ ಇದೆ ಆ್ಯಂಡ್ ನಾನು ಮಾರ್ನಿಂಗ್ ಜಸ್ಟ್ ಇವಾಗ ಎದ್ದೆ. ಅಮ್ಮ ಇವಾಗ ಜಸ್ಟ್ ಎದ್ದಿದ್ದಾಳೆ. ಅವಳಿಗೆ ಬೇಗ ತಿಂಡಿ ಪ್ರಿಪೇರ್ ಮಾಡಬೇಕು. ನಾನು ಮಾರ್ನಿಂಗ್ ಎದ್ದಾದ್ಮೇಲೆ ಈ ಸೆರಮ್ ಹಾಕ್ತೀನಿ, ಎವ್ರಿ ಟೈಮ್ ಹಾಕ್ತೀನಿ. ಇದರಿಂದ ಒಂಥರ ಗ್ಲೋವಿಂಗ್ ಬ್ರೈಟನ್ ಅಪ್ ಆಗುತ್ತೆ ಆ್ಯಂಡ್ ಚೆನ್ನಾಗಿದೆ. ನೋಡಿ ಮೇಡಮ್ ಎದ್ದಿದ್ದಾಳೆ. ಫೈನಲಿ ಡನ್. ಇವಾಗ ಅವಳು ತಿನ್ಸೋ ಟೈಮ್. ಅಮ್ಮೋ ಚಲೋ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾಳೆ. ಕ್ಯೂಟಿ ಕ್ಯೂಟಿ ಡ್ರೆಸ್ ಹಾಕೊಂಡು. ಅಲ್ಲಿ ಚಿಕ್ಕಿ ಬ್ಯೂಟಿ ಪಾಯ್. ಇದಾದಮೇಲೆ ಬಾಗಿಲಿಗೆ ಹೂ ಹಾರ ಮಾವಿನೆಲ್ಲ ಎಲ್ಲ ಹಾಕಾದ್ಮೇಲೆ ನಾನು ಚೆನ್ನಾಗಿ ನೀಟಾಗಿ ಫಸ್ಟೇ ಕ್ಲೀನ್ ಮಾಡಿದ್ದೆ. ಬಟ್ ರಂಗೋಲಿ ಅಂಟ್ಕೊಳ್ಳಿ ಅಂತ ಇನ್ನೊಂದ್ಸಲ ಬರೆಸಿ ನೀಟಾಗಿ ಹಾಕಿ ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಇಟ್ಟು ನಾನು ಬಾಗಿಲು ಪೂಜೆನೂ ಮುಗಿಸ್ಕೊಂಡೆ. ಅದಾದಮೇಲೆ ದೇವ್ರ ಪೂಜೆ ಮಾಡಿದೆ. ಅದ್ರದ್ದೇನು ವಿಡಿಯೋ ತೆಗ್ದಿಲ್ಲ ನಾನು. ಮೇಡಮ್ಗೆ ಡ್ರೆಸ್ ಚೇಂಜ್ ಮಾಡಾಯಿತು. ಸೊ ದಿಸ್ ಇಸ್ ಹರ್ ಔಟ್ಫಿಟ್. ಅವಳೇ ತೋರಿಸ್ತಾ ಇದ್ದಾಳೆ. ಓಕೆ ಓಕೆ ಕಿರಿ ಕಿರಿ ಕಿರಿ. ಐ ಆಮ್ ಫೈನಲಿ ರೆಡಿ. ಗೆಟ್ ರೆಡಿ ವಿತ್ ಮೀ ಎಲ್ಲ ಮಾಡೋಕ್ಕಾಗಿಲ್ಲ ಬಿಕಾಸ್ ಟೈಮ್ ಆಗೋಗಿತ್ತು. ಈ ಮಗು ಜೊತೆ ಗೆಟ್ ರೆಡಿ ವಿತ್ ಮೀ ಎಲ್ಲ ಮಾಡೋಕ್ಕಾಗಲ್ಲ. ಆ್ಯಂಡ್ ಯಾ, ದಿಸ್ ಇಸ್ ಮೈ ಲುಕ್. ಜಸ್ಟ್ ನಾನೇ ಒಂದು ಟೈಮ್ ಮಾಡಿಕೊಂಡೆ ಈ ಥರ ಹೇರು. ಆ್ಯಂಡ್ ಯಾ, ದಿಸ್ ಇಸ್ ಮೈ ಲುಕ್. ಹೌ ಆಮ್ ಐ ಲುಕಿಂಗ್ ಹೇಳಿ. ಆ್ಯಂಡ್ ಒಂದು ಸೆಕೆಂಡ್, ಇಲ್ಲಿ ಮೇಡಮ್ದು ಸೌಂಡ್. This cutie pie princess. Say hi. ಎಷ್ಟು ಕ್ಯೂಟ್ ಕಾಣಿಸ್ತಾಳಲ್ವಾ ಟಿಟಿ. ಹೋಗೋಣ. ನನ್ನ ಫ್ರೆಂಡು ಅರಿಶಿನ ಕುಂಕುಮ ಕರೆದಾಳೆ. ಅವ್ಳ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಸಿ ಯು ದೇರ್. ಫೈನಲಿ ರೀಚ್ ಆದ್ವಿ. ಇವಳು ನನ್ನ ಫ್ರೆಂಡು. ನಾನು ಇವಳ ಮನೆಗೆ ಅಂತ ಬಂದಿದ್ದೆ. ಇವಳು ಅರಿಶಿನ ಕುಂಕುಮ ಕರೆದಿದ್ಲು ಆ್ಯಂಡ್ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ಲು. ಎಲ್ಲ ಇವಳೇ ಮಾಡಿದ್ಲಂತೆ. ಫುಲ್ಲು ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ಮೈಸೂರು ಯೂನಿವರ್ಸಿಟಿ ಅಂತ. ಮೈಸೂರು ಯೂನಿವರ್ಸಿಟಿ ಆಫ್ ಮೈಸೂರು, ಮಾನಸ ಗಂಗೋತ್ರಿ. ಫುಲ್ ಅಡ್ರೆಸ್ಸೇ ಕೊಡ್ತೀನಿ. ಇವತ್ತು ಅವಳ ಮನೆಗೆ ನಾವು ಬಂದಿರೋದು. ಅವ್ರ ಮನೇಲಿ ಕೂಡಿಸಿದ್ದಾರೆ ಲಕ್ಷ್ಮಿನ. ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ಅವ್ರ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಶಿ ಈಸ್ ಹಿಯರ್. ಜಾಸ್ತಿ ಹತ್ರ ತಗೋಬೇಡ. ಓಕೆ, ತುಂಬಾ ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದಾಳೆ ಎಲ್ಲ. ಏನು ನಾಳೆ ಆಟ ಆಡಿಸ್ಬೇಕಂತೆ ಬೋರ್ ಆಗಿದೆ. ಅಲ್ಲಿ ನೋಡಿ, ಅಲ್ಲಿ ಕಾಪ ಬಂದಿದೆ. ಇವಾಗ ವಾಪಸ್ ಹೋಗ್ತಾ ಇದೀವಿ. ಓಕೆ, ಬಾಯ್ ಪ್ರೀತಿ. ಬಾಯ್ ಪ್ರೀತಿ. ಆಫ್ಟರ್ ಲಾಂಗ್ ಟೈಮ್. ಯಾ, ನಂದು ಯೂಟ್ಯೂಬ್ ಆಫ್ಟರ್ 8 years ಅಲ್ವಾ? ಆಫ್ಟರ್ 8 years. 8 years. ಬಟ್ ವಿ ವರ್ ಟಾಕಿಂಗ್. We were in touch. We were in touch. We were talking. And it's not like we met only today. Thanks for calling me.